ನಮಸ್ಕಾರ. ಜಸ್ಟ್ ಪಾಸ್ ಅನ್ನುವಂಥ ಒಂದು ಚಕ್ಕಂತ ತಲೆಯಲ್ಲಿ ಮತ್ತು ಮನಸ್ಸಿಗೆ ಹೋಗುವಂಥ ಒಂದು ಸರಳವಾದಂಥ ಒಂದು ಟೈಟಲ್. ಯಾಕಂದರೆ ಎಲ್ಲರಿಗೂ ಕೂಡ ನಮ್ಮ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿನೂ ಕೂಡ ಜಸ್ಟ್ ಪಾಸ್ ಅನ್ನುವಂಥ ವರ್ಡು ಭಾಳಷ್ಟು ಪ್ರಚಲಿತ ನಮ್ಮೆಲ್ಲರಿಗೂ ಕೂಡ. ಈ ಸಿನಿಮಾದ ಕ್ಯಾಪ್ಟನ್ ರಘು ಅವರು ಇದ್ರ ಹಿಂದೆನೂ ಕೂಡ ಭಾಳ ವಿಭಿನ್ನವಾದಂಥ ಸಿನಿಮಾಗಳನ್ನ ಕೊಟ್ಟಂಥ ಹೆಗ್ಗಳಿಕೆ ರಘು ಅವ್ರದ್ದು. ನಿರ್ದೇಶಕರು ನನಗೆ ಒಂದಿಷ್ಟು ಚಿಕ್ಕದಾಗಿ ಒಂದು ಲೈನನ್ನು ಹೇಳಿದಾಗ ನನಗೆ ಅಂದ್ಕೊಂಡಿದ್ದು ಹಾಸ್ಯಭರಿತವಾದಂಥ ಚಿತ್ರ, ಅದ್ರ ಜೊತೆಯಲ್ಲಿ ಒಂದು ಚಿಕ್ಕ ಮೆಸೇಜನ್ನು ಅಳವಡಿಸ್ಕೊಂಡು ಮಾಡಿರುವಂಥದ್ದು. ಈ ಸಿನಿಮಾದ ಪ್ರೊಡಕ್ಷನಿನ ಜವಾಬ್ದಾರಿಯನ್ನು ಶಶಿಧರ್ ಅವರು ಈ ಸಿನಿಮಾದ ನಿರ್ಮಾಪಕರಾಗಿರ್ತಾರೆ. ಸೊ ಈ ಥರದೊಂದು ಟೀಮಿನ ಜೊತೆಯಲ್ಲಿ ನಿಲ್ಲಬೇಕು ಅಂತನ್ನುವಂಥ ಅವರ ಆಶಯ ಮತ್ತು ಅವರ ಅಭಿರುಚಿ ಇದೆರಡೂ ಕೂಡ ನನಗೆ ತುಂಬಾ ಖುಷಿ ಕೊಟ್ಟಂಥದ್ದು. ಈ ಸಿನಿಮಾದಲ್ಲೂ ಕೂಡ ಭಾಳಷ್ಟು ನಿರೀಕ್ಷೆ ನನಗೆ, ಯಾಕಂದರೆ ನಾನು ಕೂಡ ಕಾಮಿಡಿ ಜಾನರ್ಗೆ ಸೇರುವಂಥ ಒಬ್ಬ ಕಲಾವಿದ. ಸಾಂಗ್ ನೋಡಿದೆ, ಈಗ ಭಾಳ ನೀಟಾಗಿ ಚಿತ್ರಿಸಿದ್ದಾರೆ ಈ ಒಂದು ಸಾಂಗ್ನ. ಶ್ರೀ ಅವರ ನಾಯಕತ್ವದಲ್ಲಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಸಾಧು ಮಹಾರಾಜ್ ನಮ್ಮೆಲ್ಲರ ಪ್ರೀತಿಯ ಕಲಾವಿದರು. ಸಿನಿಮಾ ರಂಗದಲ್ಲಿ ಏನೇನು ಡಿಪಾರ್ಟ್ಮೆಂಟ್ ಇದೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಪಸರಿಸಿಕೊಂಡಿದ್ದಾರೆ. ಸೊ ಆ ಥರದ್ದು ಒಬ್ಬ ಕಲಾವಿದರಿಗೆ ವಾಯ್ಸ್ ಕೊಡುವಂಥದ್ದಿದೆ ಗೊತ್ತಾ, ನನ್ನ ಅದೃಷ್ಟ ಇದು. ಸೊ ಈ ಥರದ್ದು ಒಂದು ಅವಕಾಶ ನನಗೆ ಈ ಟೀಮ್ನವರು ಕೊಟ್ಟಿರುವಂಥದ್ದು. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ಗೆ ಸೇರಬೇಕು ಆ ಕ್ರೆಡಿಟ್ಸು. ಹರ್ಷವರ್ಧನ್ ಅವರು ಈ ಸಿನಿಮಾದ ಮ್ಯೂಸಿಕ್ಕಿನ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡಿರ್ತಾರೆ. ಭಾಳ ಚೊಕ್ಕವಾದಂಥ ನೀಟಾಗಿರುವಂಥ ಒಂದು ಸಾಂಗನ್ನು ಇವತ್ತು ನನಗೆ ಕೊಟ್ಟಿದ್ದಾರೆ. ಬಹಳ ಒಳ್ಳೆ ಮನಸ್ಸುಗಳು ಸೇರಿಕೊಂಡಿರುವಂಥದ್ದು. ತುಂಬ ಚೆನ್ನಾಗಿ ಸಿನಿಮಾ ಬಂದಿರುತ್ತೆ ಅಂತನ್ನುವಂಥದ್ರ ನಂಬಿಕೆ ನನಗೆ ಈ ಟೀಮ್ ನೋಡಿದಾಗ್ಲೇ ಸಿಕ್ತು. ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಜಸ್ಟ್ ಪಾಸ್ ಅನ್ನೋ ಸಿನಿಮಾದ ಮೇಲೆ ಇರಲಿ. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ಜಸ್ಟ್ ಪಾಸ್. ಗುಡ್ ಲಕ್. ಥ್ಯಾಂಕ್ ಯು.